ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋಲಿ ನಿಮಗೆ ಸಿಂಪಲ್ ಆಗಿ ಮೋಮೋಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಮೈದಾ ಹಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಮತ್ತು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ಅದಾದಮೇಲೆ ಸಪ್ರೇಟ್ ಇನ್ನೊಂದು ಬೌಲಲ್ಲಿ ನಾನು ಕ್ಯಾಬೇಜ್ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ನಾನಿಲ್ಲಿ 3 ಐಟಮ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ಯಾರೆಟು ಮತ್ತು ಬೇರೆದು ತರಕಾರಿ ಎಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಅದರಲ್ಲಿರೋ ನೀರಿನ ಅಂಶ ಹೋಗ್ಬೇಕಲ್ವಾ, ಸೊ ಅದಕ್ಕೆ ನಾನು ಒಂದು ಬಟ್ಟೆಯಲ್ಲಿ ಅದನ್ನು ಕಟ್ಬಿಟ್ಟು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡೆ. ಅದ್ರ ನೆಕ್ಸ್ಟು ನಾನು ಅದನ್ನು ತೆಗೆದುಬಿಟ್ಟು ಪೆಪ್ಪರ್ ಪೌಡರು, ಮಸಾಲೆ ಪೌಡರು, ಖಾರದ ಪುಡಿ, ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಸ್ಕಿಪ್ ಮಾಡ್ಬೋದು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಖಾರ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು ನಾವು ಚಪಾತಿ ಅದಕ್ಕೆ ನಾದಿಟ್ಕೊಂಡಿದ್ವಲ್ಲ, ಆ ಹಿಟ್ಟಲ್ಲಿ ನಾವು ಚಿಕ್ಕ ಚಿಕ್ಕದಾಗಿ ಪೂರಿ ಥರ ನಾವು ಮಾಡ್ಕೊಂಡಿಟ್ಕೊಂಡ್ಬಿಟ್ಟು ಅದರೊಳಗಡೆ ನಾವು ಇದನ್ನು ಹಾಕಬೇಕು. ಸೊ ಈ ಥರ ಎಷ್ಟು ಚಿಕ್ಕದಾದರೆ ಸಾಕು, ಈ ಥರ ಹಾಕ್ಬಿಟ್ಟು ಮೋಮೋಸ್ ಥರ ಶೇಪಲ್ಲಿ ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಅದೇ ಥರ ಎಲ್ಲವನ್ನು ನಾನು ಆ ಥರ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾವು ಅದನ್ನು ಸ್ಟೀಮ್ ಮಾಡೋಕ್ಕೆ ಇಡಬೇಕಲ್ವಾ, ಸೊ ಅದನ್ನೆಲ್ಲ ಹಾಕಿ 15 ನಿಮಿಷದವರೆಗೂ ನಾವು ಸ್ಟೀಮ್ ಮಾಡಬೇಕಾಗುತ್ತೆ. ಸೇಮ್ ನಾವು ಕಡುಬು ಎಲ್ಲ ಮಾಡ್ತೀವಲ್ವ ಆ ಥರ. ಸೊ 15 ಮಿನಿಟ್ಸ್ ಆದಮೇಲೆ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಕೂಡ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.